ನಮಸ್ಕಾರ, ನಾನು ಬಸವರಾಜ್. ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ, ಸಿದ್ದರಾಮಯ್ಯ ಅವರ 4 ಗೈರು ಹಾಜರಿ ಕಾರ್ಯಕ್ರಮಗಳು ದೆಹಲಿಯನ್ನು ಅಕ್ಷರಶಃ ನಡುಗಿಸಿವೆ. ಸಿದ್ದರಾಮಯ್ಯ ಅವರ ಒಂದು ಅಹಿಂದ ಯಾತ್ರೆಯ ಸಂದೇಶಕ್ಕೆ ದೆಹಲಿ ಕೂಡ ತಲ್ಲಣಿಸಿದೆ. ನೋಡಿ, ನಾನು 2 ದಿನಗಳ ಹಿಂದೆ ದೇವರಾಜ ಅರಸು ಅವರನ್ನು ಕಾಂಗ್ರೆಸ್ ಪಕ್ಷ ಬಳಸಿಕೊಂಡು 1979ರಲ್ಲಿ ಬಿಸಾಡ್ತು, ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತು ಅನ್ನುವಂತಹ ಸುದ್ದಿಯನ್ನು ಹೇಳಿದೆ. ಜೊತೆಯಲ್ಲಿ ಸಾರೆಕೊಪ್ಪ ಬಂಗಾರಪ್ಪ ಅವರನ್ನು 1994ರಲ್ಲಿ ಮತ್ತು 2004ರಲ್ಲಿ ಎರಡೆರಡು ಸಲ ಉಚ್ಚಾಟನೆ ಮಾಡಿತ್ತು, ಬಳಸಿ ಬಿಸಾಕಿತ್ತು. ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಉಚ್ಚಾಟನೆಗೆ ವೇದಿಕೆ ಸಜ್ಜುಗೊಳ್ತಿದೆಯಾ ಅನ್ನುವಂತಹ ಅನುಮಾನ ಇದ್ದ ಸಂದರ್ಭದಲ್ಲಿ ಒಂದು ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಇವತ್ತು ನಾಡಿನ ಅತ್ಯಂತ ವಿಶ್ವಾಸಾರ್ಹ ದಿನಪತ್ರಿಕೆ ಪ್ರಜಾವಾಣಿ ಅದರ ಸೋದರ ಸಂಸ್ಥೆ ಡೆಕ್ಕನ್ ಹೆರಾಲ್ಡ್ ಸುಸ್ಪಷ್ಟವಾಗಿ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದೆ. ಕರ್ನಾಟಕ ಫಾರ್ಮರ್ CM ಸಿದ್ದರಾಮಯ್ಯ ಅನ್ಹ್ಯಾಪಿ ಓವರ್ ನಾನ್ ಇನ್ಕ್ಲೂಷನ್ ಆಫ್ ಶಿವಣ್ಣನವರ್ ಇನ್ ಕ್ಯಾಬಿನೆಟ್ ಅನ್ನುವಂತಹ ಒಂದು ಆರ್ಟಿಕಲ್ನಲ್ಲಿ ದೆಹಲಿ ಎಷ್ಟರ ಮಟ್ಟಿಗೆ, ಕಾಂಗ್ರೆಸ್ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಅನ್ನೋದು ಆ ವರದಿಯಲ್ಲಿ ಸುಸ್ಪಷ್ಟವಾಗಿ ದಾಖಲಾಗಿದೆ. ನೋಡಿ, ಸಿದ್ದರಾಮಯ್ಯ ಅವರ ಮೌನಕ್ಕೆ, ಕೋಪಕ್ಕೆ, ಸಿಟ್ಟಿಗೆ, ಸೆಡವಿಗೆ ಕಾರಣಗಳೇನು ಆ ವರದಿಯಲ್ಲಿ ಸುಸ್ಪಷ್ಟವಾಗಿ ದಾಖಲಾಗಿದೆ. ಇದೇ ಆಗಸ್ಟ್ 19ನೇ ತಾರೀಕು ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೋಗಿದ್ರು. AICCಯ ಕಾರ್ಯಕಾರಿಣಿ ಸಭೆ ಇತ್ತು. ಮೋದಿಯವರ ವಿರುದ್ಧದ ಹೋರಾಟವನ್ನು ಹೇಗೆಲ್ಲ ಮಾಡಬೇಕು ಅನ್ನುವಂತಹ ಒಂದು ಸಭೆ ಅದಾಗಿತ್ತು. SIR ಹೋರಾಟ ಇರಬಹುದು, ಮತ್ತೊಂದಿರಬಹುದು, ಎಲ್ಲವನ್ನ ಜೆನ್ಸಿಯನ್ನು ನಾವು ಯಾವ ರೀತಿ ವಿಶ್ವಾಸಕ್ಕೆ ತಗೋಬಹುದು ಅನ್ನುವಂಥ ಎಲ್ಲ ವಿಚಾರಗಳನ್ನು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚಿಸಲಾಗಿತ್ತು. ಆ ಸಭೆಯ ಜೊತೆಯಲ್ಲಿ, ಯಾಕಂದರೆ ಆ ಸಭೆಯ ಫೋಟೋಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರು ಬಹುಪಾಲು ಕಡೆ ಹೆಚ್ಚು ಹೊತ್ತು ಕಾಣೋದಿಲ್ಲ. ಬದಲಿಗೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ದೆಹಲಿಯಲ್ಲಿ ಭಾಗಿಯಾಗಿದ್ರು. ಅಷ್ಟೇ ಅಲ್ಲ, ಅವತ್ತು KC ವೇಣುಗೋಪಾಲ್ ಅವರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆ ನಡೆಸಿದ್ರು, ಮಹತ್ವದ ಮಾತುಕತೆ ನಡೆಸಿದ್ರು. ಅದೇ ಒಂದು ಮೀಟಿಂಗಲ್ಲಿ ಆಪ್ತ ಚರ್ಚೆಯ ಸಂದರ್ಭದಲ್ಲಿ ಶಿವಣ್ಣನವರಿಗೆ ಸ್ಥಾನ ಕೊಡಲಿಲ್ಲ, ಯಾಕೆ ಅನ್ನುವಂಥದ್ದೊಂದು, ಉಮಾಶ್ರೀ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು ಮಹಿಳಾ ಕೋಟಾದಡಿಯಲ್ಲಿ ಅನ್ನುವಂಥದ್ದು ಎರಡನೇದು. ಮೂರನೇದು, BK ಹರಿಪ್ರಸಾದ್, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ಕೊಟ್ಟಿದ್ದಂತಹ ಪ್ರತ್ಯೇಕ ಪಟ್ಟಿಯನ್ನು ಹೈಕಮಾಂಡ್ ಕಡೆಗಣಿಸಿದ್ದಕ್ಕೂ ಕೂಡ ಮತ್ತೆ DK ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಗೇಮ್ ಮಾಡ್ತಿದ್ದಾರೆ, ನನ್ನನ್ನು ಕಡೆಗಣಿಸುತ್ತಿರಬಹುದು ರಾಜ್ಯ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂತಹ ಕೋಪ ಸಿದ್ದರಾಮಯ್ಯ ಅವರಲ್ಲಿ ಇದೆ. ಇದೇ ಕಾರಣಕ್ಕೋಸ್ಕರನೇ ಮಹಾಮೌನಕ್ಕೆ ಶರಣಾಗಿದ್ರು. ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಅಷ್ಟೇ ಅಲ್ಲ, KPCCಯ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ, ಅಧಿವೇಶನದ ಮೊದಲ ದಿನ ಭಾಗಿಯಾಗಿರಲಿಲ್ಲ. ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರ ನೇತೃತ್ವದ ಮೊದಲ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಸಿದ್ದರಾಮಯ್ಯ ಅವರು ಭಾಗಿಯಾಗಿರಲಿಲ್ಲ. ಆದರೆ ಇದಕ್ಕೆ ಪರ್ಯಾಯವಾಗಿ ವೇಣುಗೋಪಾಲ್ ಅವರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಏನು? ಇದು ಮುಖ್ಯವಾದಂಥದ್ದು. ಯಾಕಂದರೆ ಉಚ್ಚಾಟನೆ ಅನ್ನುವಂಥದ್ದು ದೇವರಾಜ ಅರಸುಗೆ ಆಗಿತ್ತು ಅಂದರೆ, ಸಾರೆಕೊಪ್ಪ ಬಂಗಾರಪ್ಪ ಅವರಿಗೆ ಆಗಿತ್ತು ಅಂದರೆ, ಇನ್ನು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನಾಗಬಹುದು? ಅವತ್ತಿನ ಗಟ್ಟಿತನದ ಕಾಂಗ್ರೆಸ್, ಉಕ್ಕಿನ ಮಹಿಳೆಯ ಕೈಯಲ್ಲಿದ್ದಂತಹ ಕಾಂಗ್ರೆಸ್, ಇವತ್ತಿನ ಕಾಂಗ್ರೆಸ್ ಒಂದೇನಾ? ಅಲ್ಲ. ಅದಕ್ಕೆ ನೋಡಿ, ಸಿದ್ದರಾಮಯ್ಯ ಅವರ ತಾಕತ್ತೇನು ಅವರು ನೆನಪು ಮಾಡಿಕೊಡ್ತಾರೆ KC ವೇಣುಗೋಪಾಲ್ ಅವರಿಗೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ರಿಸಲ್ಟ್ ಬರುತ್ತೆ ಅಂದರೆ ಅದಕ್ಕೆ ಕಾರಣ ಯಾರು ಹೇಳಿ? ನೀವೇ ಅನ್ನೋದನ್ನ KC ವೇಣುಗೋಪಾಲ್ ಅವರು ಕೂಡ ಒಪ್ಕೋತಾರೆ. ಅಷ್ಟೇ ಅಲ್ಲ, ನೋಡಿ, ನೀವು ಯಾವುದೇ ಬೇಸರ ಮಾಡ್ಕೋಬೇಡಿ, ಶಿವಣ್ಣನವರಿಗೆ ನಾವು ಅವಕಾಶ ಮಾಡಿಕೊಟ್ಟೇ ಕೊಡ್ತೀವಿ. ಮಹಿಳಾ ಕೋಟಾದ ಲೆಕ್ಕಾಚಾರ ಅನಂತರದಲ್ಲಿ ಮಾತಾಡೋಣ. ಈಗ ಹೈಕಮಾಂಡ್ ಯಾರನ್ನು ನಿರ್ಧರಿಸುತ್ತೆ ಅಥವಾ ಮುಖ್ಯಮಂತ್ರಿಗಳು ಯಾರನ್ನು ನಿರ್ಧರಿಸ್ತಾರೆ, ಇವರಿಬ್ಬರ ಆಯ್ಕೆಯನ್ನು ಒಪ್ಪಿಬಿಡಿ, ಶಿವಣ್ಣನವ್ರಿಗಂತೂ ಅವಕಾಶ ಸಿಕ್ಕೇ ಸಿಗುತ್ತೆ, ಕೊಡಿಸ್ತೀವಿ. ಇದು ಮೊದಲನೆಯ ಗುಡ್ ನ್ಯೂಸ್. ಎರಡನೇದು, ಯಾವಾಗ ಸಿದ್ದರಾಮಯ್ಯ ಅವರು ಜುಲೈ 17 ಕಲುಷಿತಗೊಂಡ ರಾಜಕಾರಣವನ್ನು ಕಂಡು ನನಗೆ ಬೇಸರ ಆಗಿದೆ, ನನಗಿಲ್ಲಿ ಉಳಿಯೋದು ಕಷ್ಟ ಆಗ್ತಿದೆ,
ಈ ವಾತಾವರಣ ಇಷ್ಟ ಆಗ್ತಿಲ್ಲ, ನಾನು 2028 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ಚುನಾವಣಾ ರಾಜಕಾರಣಕ್ಕೆ ನಾನು ಗುಡ್ ಬೈ ಹೇಳ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರಲ್ಲ, ಅವತ್ತಿನಿಂದ ಕಾಂಗ್ರೆಸ್ ಹೈಕಮಾಂಡ್ ಅಕ್ಷರಶಃ ಹದ್ದಿನ ಕಣ್ಣನ್ನು ಇಟ್ಟು ಸಿದ್ದರಾಮಯ್ಯ ಅವರ ನಡೆ ಮತ್ತು ನುಡಿಗಳನ್ನು ಗಮನಿಸ್ತಾ ಇದೆ. ಅವರ ಪ್ರತಿಯೊಂದು ಗೈರು ಕೂಡ ಅಲ್ಲಿ ಕೌಂಟ್ ಆಗ್ತಾ ಇದೆ. ಯಾಕಿರಬಹುದು, ಇದಕ್ಕೆ ಆಲ್ಟರ್ನೇಟಿವ್ ನಾವೇನು ಮಾಡಬೇಕು, DK ಮತ್ತು ಸಿದ್ದು ಅನ್ನುವಂತಹ ಜೋಡೆತ್ತುಗಳನ್ನು ಒಟ್ಟುಗೂಡಿಸೋದು ಹೇಗೆ ಯೋಚನೆ ಮಾಡ್ತಾನೆ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಹೇಳಿದ ಒಂದೇ ಮಾತಿಗೆ ಸಮಯಾವಕಾಶವನ್ನೂ ಕೊಡದೆ ಇದ್ದಂತಹ ಸಂದರ್ಭದಲ್ಲಿ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರಲ್ಲ, ಆ ಸಿಟ್ಟು ಸೆಡವು ಕೋಪ ಇನ್ನೂ ಇದೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಸಿದ್ದರಾಮಯ್ಯ ಅವ್ರ ಜೊತೆಲಿ ಮಾತಾಡೋಕ್ಕಾಗ್ತಿಲ್ಲ. ಒಂದು ಕಡೆ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ರಿಸೈನ್ ಮಾಡಿದ್ರಲ್ಲ, ನಾನು ಅವ್ರಿಗೇನು ಹೇಳೋಕ್ಕಾಗ್ತಿಲ್ವಲ್ಲ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಲೆಕ್ಕ. ಆದರೆ ನನ್ನ ಈ ತ್ಯಾಗಕ್ಕೆ ಬೆಲೆ ಏನು? ಸಿದ್ದರಾಮಯ್ಯ ಅವರ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ತತ್ಕ್ಷಣಕ್ಕೆ ಕಷ್ಟ ಆಗತ್ತೆ. ಇದಲ್ಲದೆ ಅಹಿಂದ ಹೋರಾಟದ ಒಂದು ಸುಳಿವನ್ನೇನು ಕೊಟ್ಟರು, ರಾಜ್ಯಾದ್ಯಂತ ಕಾಂಗ್ರೆಸ್ ಲಾಂಛನದ ಅಡಿಯಲ್ಲಿ ಪಕ್ಷದ ವತಿಯಿಂದ ಅಹಿಂದ ಹೋರಾಟ ಜಿಲ್ಲೆಯಲ್ಲೂ ನಡೆದರೂ ಕೂಡ ಅದು ಇಡೀ ನಾಡಿನಲ್ಲಿ ಸಿದ್ದರಾಮೋತ್ಸವ ಆಗುತ್ತೆ, ಹಳ್ಳಿ ಜಿಲ್ಲೆಯಲ್ಲಿ ನಡೆಯುತ್ತೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದು. ಆದರೆ ಇಂಡಿಪೆಂಡೆಂಟ್ ಆಗಿ ಸಿದ್ದರಾಮಯ್ಯ ಅವರು ಅಹಿಂದ ರಾಜಕಾರಣವನ್ನು ಮಾಡಿದ್ರೆ ಕಾಂಗ್ರೆಸ್ ಸಹಿಸೋದಿಲ್ಲ. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿ ಕೂಡ ಇದನ್ನು ಸೂಚ್ಯವಾಗಿ ಮೆನ್ಷನ್ ಮಾಡಿದೆ. ಒಂದು ವೇಳೆ ಅಹಿಂದ ಹೋರಾಟವನ್ನು ಅಹಿಂದ ಸಂಘಟನೆಗಳ ಹೆಸರಿನಲ್ಲಿ ಅವರ ಮೇಲೆ ಜವಾಬ್ದಾರಿಯನ್ನು ಬಿಟ್ಟು ಇದಕ್ಕೂ ನನಗೂ ಸಂಬಂಧ ಇಲ್ಲ, ಕಾರ್ಯಕ್ರಮಕ್ಕೆ ಕರೆದಿದ್ರು ನಾನು ಹೋಗಿ ಬಂದಿದ್ದೀನಿ ಅನ್ನುವ ಕಾರಣವನ್ನು ಸಬೂಬನ್ನು ಸಿದ್ದರಾಮಯ್ಯ ಅವರು ಕೊಟ್ಟರು, ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಒಪ್ಪೋದಿಲ್ಲ. ಇಲ್ಲ, ನೀವೇ ಮಾಡಿ, ಪಕ್ಷದ ವತಿಯಿಂದಲೇ ಮಾಡೋಣ ಅಂದಾಗಲೂ ಕೂಡ ಅಹಿಂದ ಅನ್ನುವಂತಹ ಬಹುಮುಖ್ಯ ಕಾರ್ಯಕ್ರಮಗಳಿಗೆ ಕಾಂಗ್ರೆಸ್ ಅನ್ನು ಕಟ್ಟುವ 28ಕ್ಕೆ ಗೆಲ್ಲಿಸುವಂತಹ ಈ ಮ್ಯಾಜಿಕ್ಗೆ, ಜಾತ್ರೆಗೆ ಮುಖ್ಯಮಂತ್ರಿಗಳು ಭಾಗಿಯಾದರೆ ಅಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ಸಣ್ಣ ಮುಖಭಂಗ ಆಗ್ತಾ ಬರುತ್ತೆ. ಯಾಕಂದರೆ ಸಿದ್ದು ಅನ್ನೋ ಕಡೆ CM ಆಗಿದ್ರು DK ಅನ್ನಲ್ಲ ಅಂತ ಅಂದ್ಬಿಟ್ರೆ ಅವರು ಬೇಜಾರಾಗತ್ತೆ. ಇತ್ತೀಚೆಗೆ DK ಶಿವಕುಮಾರ್ ಅವ್ರದ್ದೊಂದು ವರಸೆ ಬದಲಾಗಿದೆ. ಎಷ್ಟು ದಿನ ಎಲ್ಲರೂ ಮೋದಿ ಅಂತಿದ್ರು, ಈಗ ಮೋದಿ ಕೂಡ DK ಅಂತಿದ್ದಾರೆ ಅಂತ. ಈ ಮಾತನ್ನು ಯಾಕೆ ಹೇಳ್ತಾರೆ ಅಂದರೆ, ಆಗಸ್ಟ್ 3, 2022 ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದಲ್ಲಿ ಸುಮಾರು 3.5 ನಿಮಿಷಗಳ ಕಾಲ ಸಿದ್ದು ಅನ್ನೋ ಘೋಷಣೆ ಮಾರ್ದನಿಸುತ್ತೆ. ಆ ಕಿವಿ ಗಡಚಿಕ್ಕುವಂತಹ ಧ್ವನಿ ಈ ನಾಯಕನ ತಾಕತ್ತೇನು ಅನ್ನೋದನ್ನು ರಾಹುಲ್ ಗಾಂಧಿ ಅವ್ರಿಗೆ ತೋರಿಸಿದ್ರೆ, ನಾನು ಎಂಥವರ ಜೊತೆಯಲ್ಲಿ ಸೆಣಸಾಡಬೇಕು ಅಥವಾ ಸಂಧಾನಕ್ಕಿಳಿಯಬೇಕು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು DK ಶಿವಕುಮಾರ್ ಅವ್ರಿಗೂ ರವಾನಿಸಿತ್ತು. ಸಿದ್ದರಾಮಯ್ಯ ಅವರ ಜಾಗದಲ್ಲಿ ಬೇರೆಯವರೇ ಆಗಿದ್ದಿದ್ರೆ, ಅಂದರೆ SM ಕೃಷ್ಣ ಅವ್ರ ಹತ್ರ ಒದ್ದು ಕಿತ್ಕೋತಿದ್ದೆ ಅನ್ನೋ ಹೇಳಿಕೆನೇನು ಕೊಟ್ಟಿದ್ರಲ್ಲ, ಆ ಥರದ್ದೇ ನಡೀತಿತ್ತೇನೋ. ಆದರೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಆಗಲ್ಲ ಅನ್ನೋದು ಅರ್ಥ ಮಾಡಿಕೊಂಡೆ ಸಂಯಮದಿಂದ, ತುಂಬ ಜೀಸಸ್ ಕ್ರೈಸ್ಟ್ ಲೆಕ್ಕದಲ್ಲಿ ಸಂಯಮದಿಂದ ಎಲ್ಲವನ್ನ ಸಹಿಸ್ಕೊಂಡ್ಬಂದಿದ್ರು DK ಶಿವಕುಮಾರ್ ಅವರು. ಅವಕಾಶ ಸಿಕ್ಕಿದೆ, ಇಲ್ಲ ಅಂತಲ್ಲ. ಆದರೆ ಇನ್ನು ಮುಂದೆ ಕೂಡ ಅಷ್ಟೇ ಸಂಯಮದಿಂದ ಜೊತೆಯಲ್ಲಿ ಸಾಗಿದ್ರೆ, ಅದೇ ಹಳೆ ಜೋಡೆತ್ತುಗಳಂತೆ ಸಾಗಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಹೈಕಮಾಂಡ್ ಈಗ ಅದೇ ವಾರ್ನಿಂಗ್ ಅನ್ನು DK ಶಿವಕುಮಾರ್ ಅವರಿಗೆ ಕೊಡ್ತಾ ಇದೆ. ಮೊದಲಿನ ನಿಮ್ಮ ನಡೆ, ಮೊದಲಿನ ಸಿದ್ದರಾಮಯ್ಯ ಅವರ ನುಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಿದೆ 2028ಕ್ಕೆ, ಇಲ್ಲ ಅಂದ್ರೆ ಕಾಂಗ್ರೆಸ್ ಗೆಲ್ಲೋದಿಲ್ಲ ರಾಜ್ಯದಲ್ಲಿ, ರಿಪೋರ್ಟ್ಗಳು ನಮ್ಗೆ ಸಿಗ್ತಿದ್ದಾವೆ ಅನ್ನೋದನ್ನೇ ಸಾರಿ ಹೇಳ್ತಿದ್ದೆ, ವಾರ್ನಿಂಗ್ ಕೊಟ್ಟಿದೆ. ಮತ್ತು ನೋಡಿ, ಸದನದ ಮೊದಲ ಸಾಲಿನ ಮೊದಲ ಸೀಟ್ನಲ್ಲಿ ಕೂರುವ ಮುಖ್ಯಮಂತ್ರಿ ಇದುವರೆಗೂ, ಈ ಹಿಂದೆ ಕೂಡ ಯಾವ ಮುಖ್ಯಮಂತ್ರಿಯೂ ಕೂಡ ಕೊನೆ ಸಾಲಿನ ಕೊನೆ ಸೀಟ್ನಲ್ಲಿ ಕೂತಿರಲಿಲ್ಲ. ಸಿದ್ದರಾಮಯ್ಯ ಅವರ ಜೊತೆಲಿ ಸೌಜನ್ಯದ ಭೇಟಿ ಆದರೆ ಎಲ್ಲೋ ಮೂಲೆಯಲ್ಲಿ ಮಾಡಬಹುದಿತ್ತು. ಆದರೆ ಅಲ್ಲಿ ಸದನದ ಒಳಗಡೆ DK ಶಿವಕುಮಾರ್ ಅವರು ಯಾಕೆ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕೊನೆ ಸಾಲಿನ ಕೊನೆ ಸೀಟಲ್ಲಿ ಕೂತ್ಕೊಂಡ್ರು? ಅದು ನಮಗೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವ ಮುಖ್ಯ, ಅವರ ಸಾರಥ್ಯ ಮುಖ್ಯ ಅನ್ನೋ ಸಂದೇಶವನ್ನು DK ಶಿವಕುಮಾರ್ ಅವರು ಸಾರಿದ್ರು. ಅದು ಕೂಡ ಹೈಕಮಾಂಡ್ನ ಅಣತಿಯ ಮೇರೆಗೆ, ವಾರ್ನಿಂಗ್ನ ಮೇರೆಗೆ. ಡೆಕ್ಕನ್ ಹೆರಾಲ್ಡ್ನ ಈ ಸಂಪೂರ್ಣ ವರದಿ ತುಂಬ ಸ್ಪಷ್ಟವಾಗಿ ಹೇಳ್ತಿರೋದು ಒಂದೇ ಮಾತು, ಅಹಿಂದ ಹೋರಾಟದನ್ನ ನೋಡ್ತಾ ಇರುವಂತಹ ಅಹಿಂದ ಯಾತ್ರೆಯನ್ನ ಸಿದ್ದರಾಮಯ್ಯ ಅವರು ಇಂಡಿಪೆಂಡೆಂಟ್ ಆಗಿ ಮಾಡಿದ್ರೆ ಪಕ್ಷಕ್ಕೆ ದೊಡ್ಡ ನಷ್ಟ ಆಗುತ್ತೆ.
ಬಿಜೆಪಿ ಅತ್ಯಂತ ತದೇಕ ಚಿತ್ತದಿಂದ ತಾಳ್ಮೆಯಿಂದ ಸಿದ್ದರಾಮಯ್ಯ ಅವರನ್ನ ನಡೆಯನ್ನು ನೋಡ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ಫೋಟಗೊಂಡ್ರೆ ಆ ಬಹುದೊಡ್ಡ ಸಮಾಜ, ಬಹುದೊಡ್ಡ ಮತವರ್ಗವನ್ನ ಯಾವೆಲ್ಲ ರೀತಿಗಳಲ್ಲಿ ಸೆಳೆಯಬಹುದು ಅಂತ ಕಾಯ್ತಾ ಕೂತಿದೆ. ಇದು ಬಿಜೆಪಿಗೆ ಲಾಭದ ಲೆಕ್ಕ ಆದರೆ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ. ದೇವರಾಜ ಅರಸು ಬಿಟ್ಟೋದ್ಮೇಲೆ ಕಾಂಗ್ರೆಸ್, ಬಂಗಾರಪ್ಪ ಅವರು ಬಿಟ್ಟೋದ್ಮೇಲೆ ಕಾಂಗ್ರೆಸ್ ಡಬಲ್ ಡಿಜಿಟ್ಗೆ ಬಂದು ಬಿದ್ದಿತ್ತಲ್ಲ, ಅದು 34, 46, 78 ಆ ರೀತಿಲಿ ಆ ಸ್ಥಿತಿಗೆ ಕಾಂಗ್ರೆಸ್ ಬರಬಾರ್ದು ಅಂದರೆ ಅಹಿಂದ ನೇತೃತ್ವದ ಸರ್ಕಾರಗಳನ್ನು, ಅಹಿಂದ ನೇತೃತ್ವದ ನಾಯಕತ್ವವನ್ನು ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲಿಸಬೇಕೇ ವಿನಃ ಕಡೆಗಣಿಸುವಂತಿಲ್ಲ. ಆದರೆ ಸಿದ್ದರಾಮಯ್ಯ ಅವರನ್ನು ಇಷ್ಟೆಲ್ಲ ಆದಮೇಲೂ ಅಹಿಂದ ಹೋರಾಟವನ್ನು, ಅಹಿಂದ ಯಾತ್ರೆಯನ್ನು ಇಂಡಿಪೆಂಡೆಂಟ್ ಆಗಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಉಚ್ಚಾಟನೆ ಮಾಡುವಂತಹ ಎದೆಗಾರಿಕೆ ಧೈರ್ಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಪ್ರದರ್ಶನ ಮಾಡೋದು ಸುಲಭದ ಮಾತಲ್ಲ. ಒಂದು ವೇಳೆ ಪ್ರದರ್ಶಿಸಿದ್ರೆ ಕಾಂಗ್ರೆಸ್ ಸ್ಥಿತಿ ಏನಾಗಬಹುದು ರಾಜ್ಯದಲ್ಲಿ? ಕಮೆಂಟ್ ಮಾಡಿ.